ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ನಾವು ಈ ಜೇನುಹುಳ ಕಚ್ಚಿ ವಿಪರೀತ ನೋವಾಗ್ತಿದ್ರೆ ಅಥವಾ ತುಂಬ ಉರಿ ಬರ್ತಿದ್ರೆ ಆವಾಗ ನಾವು ಯಾವ ರೀತಿಯ ಮನೆಮದ್ದನ್ನು ಮಾಡ್ಬೋದು, ತಕ್ಷಣಕ್ಕೆ ಯಾವ ರೀತಿಯ ಮನೆಮದ್ದನ್ನು ಮಾಡಿ ಆ ನೋವನ್ನು ಕಂಪ್ಲೀಟಾಗಿ ಯಾವ ರೀತಿ ಗುಣ ಮಾಡ್ಬೋದು ಅಂತ ತಿಳಿಯೋಣ. ಒಂದು ವೇಳೆ ಜೇನುಹುಳ ಕಚ್ಚಿ ವಿಪರೀತ ನೋವಾಗ್ತಿದ್ರೆ, ವಿಪರೀತ ಉರಿ ಬರ್ತಿದ್ರೆ, ಕೆಲವೊಮ್ಮೆ ಬಾಪು ಬರೋಕ್ಕಿಂತ ಮುಂಚೆ ಒಳಗೆ ಚರ್ಮದಲ್ಲಿ ಚುಚ್ಚಿದಾಗೆ ಆಗ್ತಾ ಇರ್ತದೆ, ತುಂಬ ನೋವಾಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ, ಒಂದು ಚಿಕ್ಕ ಈರುಳ್ಳಿಯನ್ನು ತಗೊಳ್ಳಿ, ಅದನ್ನು ಚೆನ್ನಾಗಿ ತುರಿಬೇಕು. ಇಲ್ಲದಿದ್ದರೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಜೇನುಹುಳ ಕಚ್ಚಿರುವಂಥ ಜಾಗದ ಮೇಲಿಡಬೇಕು. ಈ ರೀತಿ ಮಾಡೋದ್ರಿಂದ 2-3 ನಿಮಿಷದ ಒಳಗೆ ಯಾವುದೇ ರೀತಿಯ ಉರಿ ಇರಲಿ, ಯಾವುದೇ ರೀತಿಯ ನೋವಿರಲಿ, ಯಾವುದೇ ರೀತಿಯ ಈ ಸೂಜಿ ಚಚ್ಚಿದಂತೆ ಆಗ್ತಾ ಇರ್ತದಲ್ಲ, ಆ ರೀತಿಯ ಸಮಸ್ಯೆ 2-3 ನಿಮಿಷದೊಳಗೆ ಎಲ್ಲ ರೀತಿಯ ನೋವು, ಉರಿ ಎಲ್ಲ ಸಹ ಕಂಪ್ಲೀಟಾಗಿ ಗುಣ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.